ಸೊ ನಮಸ್ಕಾರ ಎಲ್ಲರಿಗೂ. ನನ್ನ ಶಾರ್ಟ್ ವಿಡಿಯೋ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಹಂಚ್ಕೊತಾ ಇರೋದೇನಪ್ಪ ಅಂದಾಗ, ಯಾರೋ 5 ಜನ ಅಡ್ವೊಕೇಟ್ಗಳನ್ನ ಸಸ್ಪೆಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಾರೆ. ಯಾರನ್ನೂ ಸಸ್ಪೆಂಡ್ ಮಾಡಿಲ್ಲ ಇವತ್ತವರೆಗೂ. ಬಟ್ ಸಸ್ಪೆಂಡ್ ಆಗಿದ್ದೀನಿ ಅಂತ ಹೇಳಿರೋರು ಅವರೇ ಹೇಳೋರೆ, ಇಲ್ಲ ನಾನು ಸಸ್ಪೆಂಡ್ ಆಗಿಲ್ಲ ಅಂತ. ಏನೋ ದೇವ್ರ ಪುಣ್ಯನೋ, ನಾನು 2 ಸತಿ LLBಗೆ ಅಡ್ಮಿಷನ್ ಆದ್ರೂ LLB ಪಾಸ್ ಮಾಡೋಕ್ಕಾಗಿಲ್ಲ ರೀ. ಯಾಕೆ ಗೊತ್ತಾ? ನಿಷ್ಠಾವಂತರನ್ನ ಯಾರು ಉಳಿಸಲ್ಲ, ಯಾರು ಬೆಳೆಸಲ್ಲ. ಯಾಕೆ ಗೊತ್ತಾ? ತುಂಬ ಕಷ್ಟ. ದೇವರ ಪಾದ ಹಿಡ್ದಿರೋನಿಗೆ ದೇವರು ತುಂಬ ಕಷ್ಟ ಕೊಡ್ತಾನೆ. ಯಾಕೆ ಗೊತ್ತಾ? ನೀನು ಅದನ್ನೆಲ್ಲ ಮೀರಿದ ಮೇಲೇ ನೀನು ಅಲ್ಟಿಮೇಟ್ ಸೋಲ್ ಐತೀಯ ಅಂತ. ಅದೇ ಥರನೇ ಏನೋ ಗೊತ್ತಿಲ್ಲ, ನಾನು ಎಷ್ಟೆಷ್ಟೋ ಟ್ರೈ ಮಾಡ್ತಾಯಿದ್ದೀನಿ LLB ಕಂಪ್ಲೀಟ್ ಮಾಡೋಣ ಅಂತ, ಆಗ್ತಾಯಿಲ್ಲ. ಪರವಾಗಿಲ್ಲ, ಬಟ್ ಖುಷಿ ಇದೆ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದಕ್ಕೆ. ಏನಕ್ಕೆ ಅಂದರೆ, ಲಾಯರ್ ಆಗಿಬಿಟ್ಟಿದ್ರೆ ನನ್ನ ಒಂದು ಸರ್ಕಲಲ್ಲಿ ಇಕ್ಕಿರೋರು, ಅಂದರೆ ಒಂದು ಲಿಮಿಟೆಡ್, ನೀನು ಇಷ್ಟೇ ಹೇಳಬೇಕು, ಇದೇ ಹೇಳಬೇಕು, ಹಿಂಗೆ ಹೇಳಬೇಕು, ಇದೆಲ್ಲ ಕಾನೂನುಬದ್ಧವಾಗಿರಬೇಕು, ನೀನು ಕಾನೂನು ಹೋರಾಟ ಮಾಡೋನು. ಸಿ, ಇಫ್ ಯು ಆರ್ ಅಡ್ವೊಕೇಟ್, ಯು ಫೈಟ್ ಆನ್ ಎ ಕೋರ್ಟ್, ಓಪನ್ ಕೋರ್ಟ್. ಸೊ ಏನು ಬೇಕೋ ಸಾಕ್ಷಿಗಳನ್ನ ಕ್ರೋಢೀಕರಿಸ್ಬಿಟ್ಟು ಅಡ್ವೊಕೇಟ್ ಆದವನು ಕಾನೂನು ಮೂಲಕ ಅವನಿಗೆ ಶಿಕ್ಷೆ ಕೊಡಬೇಕು. ಒಬ್ಬ ಅಡ್ವೊಕೇಟ್ ಆಗಿರೋ ಕೆಲಸ ಏನು ಗೊತ್ತಾ? ಅವನು ಅದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟು ಜಡ್ಜ್ ಮುಂದೆ ತೋರಿಸಿ ಎವಿಡೆನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿ, ಇವನು ಈ ಥರ ಪ್ರಾಬ್ಲಮ್ ಮಾಡಿದ್ದಾನೆ, ಇವರು ಈ ಥರ ಪ್ರಾಬ್ಲಮ್ ಮಾಡಿದ್ದಾನೆ ಅಂತ ತೋರಿಸಿ ಶಿಕ್ಷೆ ಕೊಡಿಸ್ಬೇಕು. ಬಟ್ ಕೆಲವು ಅಡ್ವೊಕೇಟ್ಗಳು ಈ ಸೋಷಿಯಲ್ ಮೀಡಿಯಾ ಮುಂದೆ, ಆಮೇಲೆ ಜನಗಳ ಮುಂದೆ ಬರ್ತಾ ಇದ್ದಾರೆ. ತಪ್ಪಲ್ವಾ? ನೀವು ನಿಮ್ಮ ಘನತೆಗೆ ಗೌರವ ಕೊಡ್ತಾ ಇಲ್ಲ. ಜನಗಳಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀನಿ ಅಂತ ಹೇಳೋದು ಸೆಕೆಂಡರಿ. ಒಬ್ಬ ಆ ಥರ ಕಟ್ಟವನೆ, ಒಬ್ಬ ಈ ಥರ ಕಟ್ಟವನೆ ಅಂತ ನಿನ್ಗೆ ಗೊತ್ತಿರುವಾಗ, ಎವಿಡೆನ್ಸ್ ತೆಗಿರುವಾಗ, ನೀನು ಕೋರ್ಟಿಗೆ ಸಬ್ಮಿಟ್ ಮಾಡಿಬಿಟ್ಟು, ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಿಬಿಟ್ಟು ಇದನ್ನೆಲ್ಲ ಎವಿಡೆನ್ಸ್ ತೋರಿಸ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಜನಗಳಿಗೆ, ಮೀಡಿಯಾಗೆ ತೋರಿಸೋದು ತಪ್ಪು ಸರ್. ತಪ್ಪಾಗಿದ್ರೆ ಕ್ಷಮಿಸಿ, ಬಟ್ ಆಗಿರೋರು ಆದಂಗೆ ಮಾಡ್ತಾಯಿಲ್ಲ. ಆಮೇಲೆ ನನ್ನ ಡಿಬಾರ್ ಮಾಡೋರೆ, ಅದು ಮಾಡೋರೆ, ನಾನು ಎಕ್ಸ್ಪ್ಲೋರ್ ಮಾಡಿದೆ, ಅದು ಮಾಡಿದೆ. ನೀವು ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟೋರು ಹೆಂಗಿರಬೇಕು? ಪರವಾಗಿಲ್ಲ, ಹೇಳಬೇಕು ಅನಿಸ್ತು, ಹೇಳಿದ್ದೀನಿ. ಎಷ್ಟೋ ಜನಕ್ಕೆ ರೀಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅದು. ಬಟ್ ನನಗೂ ನೋವು ಇರುತ್ತೆ ರೀ, ನಮಗೂ ಕಷ್ಟ ಸುಖ ಎಲ್ಲ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಒಂದು ಅವೇರ್ನೆಸ್ ಕೊಡ್ತಾ ಇರ್ತೀವಿ. ಆದರೆ ಅದಾಗಿದ್ದರೆ ನಾನು ಆ ಸರ್ಕಲ್ ಒಳಗೆ ಹೋಗಬೇಕಾಗಿತ್ತು. ಪುಣ್ಯ ಆ ಸರ್ಕಲ್ ಒಳಗೆ ನಾನಿಲ್ಲ. ಸೊ ನನಗೆ ಗೊತ್ತಿರೋದನ್ನ ಅವೇರ್ನೆಸ್ ಕೊಡ್ತಾ ಇರ್ತೀನಿ, ಇನ್ನೂ ಹೆಚ್ಚಿಗೆ ಕೊಡ್ತಾ ಇರ್ತೀನಿ. ಬಟ್ ನಾನು ಸೇಲ್ ಆಗಲ್ಲ, ಬಿಕಾಸ್ ಐ ಆಮ್ ಆಲ್ರೆಡಿ ಸೋಲ್ಡ್ ಔಟ್. ಯಾವುದಕ್ಕೆ ಅಂತ ನನಗೆ ಗೊತ್ತು. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಅವೇರ್ನೆಸ್ ತೊಗೊತಾ ಇರ್ರಿ. ಅವರು ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಇವರು ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ಅಡ್ವೊಕೇಟ್ಗಳು ಅವೇರ್ನೆಸ್ ಕೊಡ್ತಾ ಇದ್ದಾರೆ ಅಂದಾಗ ಅವ್ರದ್ದು ಒಂದು ಚೆಕ್ ಬಂದು, ಅಂದರೆ ಗೊತ್ತಲ್ಲ, ಸರ್ಕಮ್ಸ್ಟೆನ್ಸ್ ಇರುತ್ತೆ, ಅದನ್ನು ಅವರು ಗೈಡ್ಲೈನ್ಸ್ ಫಾಲೋ ಮಾಡಬೇಕು. ನಾವು ಅಷ್ಟೇ, ಎಲ್ಲದಕ್ಕೂ ಒಂದು ಗೈಡ್ಲೈನ್ಸ್ ಇರುತ್ತೆ. ನಮಗೆ ಸ್ವಲ್ಪ ಎಕ್ಸ್ಟ್ರೀಮ್ ಜಾಸ್ತಿ. ಯಾಕೆ ಗೊತ್ತಾ? ವಿ ಕ್ಯಾನ್ ಎಕ್ಸ್ಪ್ಲೋರ್. ನಾವು ಯಾವುದೇ ಥರದ ಪ್ರೊಫೆಷನಲ್ ಪ್ರಾವಿಡೆಂಟ್ಗಳನ್ನ ತಗೊತಾ ಇಲ್ಲ. ಅರ್ಥ ಆಯ್ತಾ? ವಿ ಆರ್ ಕಾಮನ್ ಮ್ಯಾನ್ ಬಿಕಾಮ್ CM ಹೇಳಿದಾರಲ್ಲ ಉಪಿಯವರು. ಅರ್ಥ ಮಾಡ್ಕೊಳ್ಳಿ, CMಗಿರೋಷ್ಟು ಪವರು ಯಾರಿಗೂ ಇಲ್ಲ. CM ಅಂದರೆ ಯಾರು ಹೇಳು? ಕಾಮನ್ ಮ್ಯಾನ್. ಅರ್ಥ ಮಾಡ್ಕೊಳ್ರಿ. ಪ್ರಾಪರ್ಟಿಗಳಲ್ಲಿ ಅವೇರ್ನೆಸ್ ಬರ್ಸ್ಕೊಳ್ಳಿ. ರೆವಿನ್ಯೂ ಸೈಟ್ ಕೊಡ್ತವ್ರೆ, ಆ ಸೈಟ್ ಕೊಡ್ತವ್ರೆ, ಈ ಸೈಟ್ ಕೊಡ್ತಾ ಇದ್ದಾರೆ. ಬೇಡ, ಬಟ್ ಹೆಚ್ಚಿನ ಮಾಹಿತಿಗಳು ಬರುತ್ತೆ.